ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರಾಸಂಧ, ದ್ರೋಣ, ಧೃತರಾಷ್ಟ್ರ, ದುರ್ಯೋಧನಾದಿಗಳ ಉತ್ಪತ್ತಿ, ಯುಧಿಷ್ಠಿರಾದಿಗಳ ಜನನವು, ದೃಷ್ಟದ್ಯುಮ್ನನ ಉತ್ಪತ್ತಿ, ಕುಂತಿಯಲ್ಲಿ ಕರ್ಣನು ಹುಟ್ಟಿದುದು, ಬಲರಾಮಾದಿಗಳ ಸಂಭವವು, ಕುಂತಿ ಮಾದ್ರಿಯರ ಮತ್ತು ದ್ರೌಪದಿಯ ಜನ್ಮ ವೃತ್ತಾಂತವು ಎಂಬ 68ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ಮಹಾತ್ಮ, ದೇವ, ದಾನವ, ದೈತ್ಯ, ಗಂಧರ್ವ, ಯಕ್ಷ, ರಾಕ್ಷಸರ ಉತ್ಪತ್ತಿ ವೃತ್ತಾಂತವನ್ನು, ಸಿಂಹ, ವ್ಯಾಘ್ರ, ಮೃಗ, ಪಕ್ಷಿ ಮೊದಲಾದ ಇತರ ಪ್ರಾಣಿಗಳ ಉತ್ಪತ್ತಿಯನ್ನು, ಮನುಷ್ಯರಲ್ಲಿ ಮಹಾಮಹಿಮೆಯುಳ್ಳವರ ಜನನವನ್ನು ನಾನು ನಿನ್ನಿಂದ ಇನ್ನೂ ವಿವರವಾಗಿ ಕೇಳಬೇಕೆಂದು ಆಸೆಗೊಂಡಿರುವೆನು. ಆ ಉತ್ತಮ ಪುರುಷರ ಜನ್ಮಗಳನ್ನು, ಕಾರ್ಯಗಳನ್ನು ನೀನು ನನಗೆ ಕ್ರಮವಾಗಿ ತಿಳಿಸಬೇಕು ಎಂದನು. ಅದಕ್ಕೆ ಆ ವೈಶಂಪಾಯನನು, ರಾಜೇಂದ್ರ, ದೇವಾಸುರರಲ್ಲಿ ಯಾರು ಯಾರು ಮನುಷ್ಯನಾಗಿ ಹುಟ್ಟಿದರೋ ಅವರ ಸಂತತಿಯನ್ನು ಮೊದಲು ನಿನಗೆ ತಿಳಿಸುವೆನು. ಮೊದಲು ವಿಪ್ರಚಿತ್ತಿ ಎಂಬ ದೈತ್ಯರಾಜನಿದ್ದನಲ್ಲವೇ, ಅವನೇ ಜರಾಸಂಧನೆಂಬ ರಾಜನಾಗಿ ಹುಟ್ಟಿದವನು. ದ್ಯುತಿಪುತ್ರನಾದ ಹಿರಣ್ಯಕಶಿಪುವೆ ಮನುಷ್ಯ ಲೋಕದಲ್ಲಿ ಶಿಶುಪಾಲನೆಂಬ ರಾಜನಾಗಿ ಹುಟ್ಟಿದನು. ಪ್ರಹ್ಲಾದನ ತಮ್ಮನಾದ ಸಂಹ್ಲಾದನು ಶಲ್ಯನಾಗಿ ಹುಟ್ಟಿದನು. ಪ್ರಹ್ಲಾದನ ಕನಿಷ್ಠ ಸಹೋದರನಾದ ಅನುಹ್ಲಾದನೆ ದೃಷ್ಟಕೇತುವೆಂಬ ರಾಜನಾಗಿ ಜನಿಸಿದನು. ಶಿಬಿ ಎಂಬ ದಿತಿಪುತ್ರನೊಬ್ಬನಿದ್ದನೆಂದು ಹೇಳಿದನಲ್ಲವೇ, ಅವನೇ ಭೂಮಿಯಲ್ಲಿ ದ್ರುಮನೆಂಬ ರಾಜನಾದನು. ಭಾಷ್ಕಲನೆಂಬ ಅಸುರ ಶ್ರೇಷ್ಠನು ಭಗದತ್ತನೆಂಬ ರಾಜನಾದನು. ಆಯಶ್ಶಿರಸ್ಸು, ಅಶ್ವಶಿರಸ್ಸು, ಆಯಶ್ಯಂಕು, ಗಗನಮೂರ್ಧ, ವೇಗವಂತರೆಂಬ ಆ 5 ಮಂದಿ ಅಸುರರು 5 ಮಂದಿ ಕೇಕೆಯ ರಾಜರಾಗಿ ಹುಟ್ಟಿದರು. ಕೇತುಮಂತನೆಂಬುವನು ಅಮಿತೌಜನೆಂಬ ಕ್ರೂರ ಪರಾಕ್ರಮವುಳ್ಳ ರಾಜನಾದನು. ಸ್ವರ್ಭಾನುವೆಂಬ ಅಸುರನು ಉಗ್ರಸೇನನೆಂಬ ಕ್ರೂರ ಕಾರ್ಯವುಳ್ಳ ರಾಜನಾದನು. ಅಶ್ವನೆಂಬ ಅಸುರ ಶ್ರೇಷ್ಠನು ಮಹಾವೀರ್ಯವುಳ್ಳ ಅಶೋಕನೆಂಬ ರಾಜನಾದನು. ಈ ಅಶ್ವನ ತಮ್ಮನಾದ ಅಶ್ವಪತಿ ಎಂಬ ದೈತ್ಯನೇ ಹಾರ್ದಿಕ್ಯನೆಂಬ ರಾಜನಾದನು. ವೃಷಪರ್ವನೆಂಬ ದಾನವನು ಭೂಮಿಯಲ್ಲಿ ದೀರ್ಘ ಪ್ರಜ್ಞನೆಂಬ ರಾಜನಾಗಿ ಹುಟ್ಟಿದನು. ಆ ವೃಷಪರ್ವನ ತಮ್ಮನಾದ ಅಜಕನು ಸಾಲ್ವನೆಂಬ ರಾಜನಾದನು. ಅಶ್ವಗ್ರೀವನೆಂಬ ಅಸುರನು ರೋಚಮಾನನೆಂಬ ರಾಜನಾಗಿ ಭೂಮಿಯಲ್ಲಿ ಹುಟ್ಟಿದನು. ಧೀಮಂತನು ಯಶಸ್ವಿಯೂ ಆದ ಸೂಕ್ಷ್ಮನೆಂಬ ಅಸುರನು ಬೃಹದ್ರಥನೆಂಬ ರಾಜನಾಗಿ ಹುಟ್ಟಿದನು. ತುಹುಂಡನೆಂಬ ರಾಜನು ಸೇನಾಬಿಂದುವೆಂದು ಪ್ರಸಿದ್ಧನಾದ ರಾಜನಾಗಿ ಹುಟ್ಟಿದನು. ಅಸುರರೊಳಗೆಲ್ಲ ಪ್ರಬಲ ಪರಾಕ್ರಮಿ ಎನಿಸಿಕೊಂಡ ಇಶುಪಾದನೆಂಬುವನು ನಗ್ನಜಿತ್ತೆಂಬ ರಾಜನಾಗಿ ಹುಟ್ಟಿದನು. ಹಾಗೆಯೇ ಏಕಚಕ್ರನೆಂಬ ಅಸುರನು ಪ್ರತಿವಿಂಧ್ಯನಾಗಿಯೂ, ವಿರೂಪಾಕ್ಷನೆಂಬ ದಾನವನು ಚಿತ್ರಧರ್ಮನಾಗಿಯೂ, ಹರನೆಂಬ ದೈತ್ಯನು ಸುಬಾಹುವಾಗಿಯೂ, ಅಹರನೆಂಬುವನು ಬಾಹ್ಲೀಕನೆಂಬ ರಾಜನಾಗಿಯೂ, ಚಂದ್ರನೆಂಬ ದೈತ್ಯನು ಮುಂಜಕೇಶನೆಂಬ ರಾಜನಾಗಿಯೂ ಭೂಮಿಯಲ್ಲಿ ಹುಟ್ಟಿದರು. ನಿಕುಂಭನೆಂಬ ದುರ್ಜಯನಾದ ದಾನವನು ಭೂಮಿಯಲ್ಲಿ ದೇವಾಧಿಪನೆಂಬ ರಾಜನಾಗಿ ಹುಟ್ಟಿದನು. ಶರಭನೆಂಬ ಮಹಾಸುರನು ಪೌರವನೆಂಬ ರಾಜನಾದನು. ಕುಪಟನೆಂಬ ಅಸುರೋತ್ತಮನು ಭೂಮಿಯಲ್ಲಿ ಸುಪಾರ್ಶ್ವನೆಂಬ ರಾಜನಾಗಿಯೂ, ಕಪಟನೆಂಬುವನು ಮೇರು ಪರ್ವತಕ್ಕೆ ಸಮಾನನಾದ ಪಾರ್ವತೇಯನೆಂಬ ರಾಜನಾಗಿಯೂ ಹುಟ್ಟಿದರು. ಆ ದೈತ್ಯರಲ್ಲಿ 2ನೆಯ ಶಲಭನೆಂಬುವನು ಪ್ರಹ್ಲಾದನೆಂಬ ಬಾಹ್ಲೀಕ ದೇಶದ ರಾಜನಾಗಿ ಹುಟ್ಟಿದನು. ಸೂರ್ಯ ಚಂದ್ರ ಸೂರ್ಯರೆಂಬ ಹೆಸರುಳ್ಳ ದಾನವರಿಬ್ಬರು ಕ್ರಮವಾಗಿ ಚಂದ್ರವರ್ಮನೆಂಬ ಕಾಂಭೋಜ ರಾಜನಾಗಿಯೂ ಋಷಿಕನಾಗಿಯೂ ಹುಟ್ಟಿದರು. ಮೃತಪನೆಂಬ ದೈತ್ಯ ರಾಜನೇ ಪಶ್ಚಿಮಾನೂಪಕನೆಂಬ ರಾಜನಾಗಿ ಹುಟ್ಟಿದನು. ಕವಿಷ್ಠನೆಂಬ ಅಸುರ ರಾಜನು ದ್ರುಮಸೇನನೆಂಬ ರಾಜನಾಗಿಯೂ, ಮಯೂರನೆಂಬ ಅಸುರನು ವಿಶ್ವನೆಂಬ ರಾಜನಾಗಿಯೂ ಭೂಮಿಯಲ್ಲಿ ಹುಟ್ಟಿದರು. ಮಯೂರನ ತಮ್ಮನಾದ ಸುವರ್ಣನೆಂಬ ದಾನವನು ಕಾಲಕೀರ್ತಿ ಎಂಬ ರಾಜನಾಗಿ ಹುಟ್ಟಿದನು. ಚಂದ್ರಹರ್ತನೆಂಬ ಅಸುರನು ಶುನಕನೆಂಬ ರಾಜನಾಗಿಯೂ, ಚಂದ್ರ ಪ್ರಮರ್ಧನೆಂಬುವನು ಜಾನಕಿ ಎಂಬ ರಾಜನಾಗಿಯೂ ಭೂಮಿಯಲ್ಲಿ ಜನಿಸಿದರು. ದೀರ್ಘಜಿಹ್ವನೆಂಬ ಅಸುರನು ಕಾಶಿ ರಾಜನಾಗಿ ಹುಟ್ಟಿದನು. ಸಿಂಹಿಕೆಯ ಮಗನಾದ ರಾಹುವು ಕ್ರಾಂತನೆಂಬ ಹೆಸರಿನಿಂದ ಭೂಮಿಯಲ್ಲಿ ಜನಿಸಿದನು. ಧನಾಯುವಿನ 4 ಮಕ್ಕಳಲ್ಲಿ ಮೊದಲನೆಯವರಾದ ವಿಕ್ಷರನೆಂಬ ದಾನವನು ವಸುಮಿತ್ರನೆಂಬ ರಾಜನಾಗಿ ಹುಟ್ಟಿದನು. ವಿಕ್ಷರನ ತಮ್ಮನು ಪಾಂಡ್ಯ ದೇಶಾಧಿಪತಿಯಾಗಿ ಜನಿಸಿದನು. ವೀರನೆಂಬ ದಾನವನು ಪೌಂಡ್ರ ಮಾತ್ಸ್ಯಕನೆಂಬ ರಾಜನಾಗಿಯೂ,
ವೃತ್ರನೆಂಬ ಮಹಾದಾನವನು ಮಣಿಮಂತನೆಂಬ ರಾಜನಾಗಿಯೂ ಹುಟ್ಟಿದರು. ವೃತ್ರನ ತಮ್ಮನಾದ ಕ್ರೋಧಹಂತನು ದಂಡನೆಂಬ ರಾಜನಾಗಿ ಜನಿಸಿದನು. ಕ್ರೋಧವರ್ಧನನೆಂಬ ಬೇರೊಬ್ಬ ಅರಸನು ದಂಡಧರನೆಂಬ ರಾಜನಾಗಿ ಹುಟ್ಟಿದನು. ಕಾಲೇಯರೆಂಬ ದೈತ್ಯ ಕುಮಾರರು 8 ಮಂದಿಯು ಬೇರೆ ಬೇರೆ ರಾಜರಾಗಿ ಜನಿಸಿದರು. ಆ 8 ಮಂದಿಯಲ್ಲಿ ಕ್ರಮವಾಗಿ ಮೊದಲನೆಯವನು ಮಗಧಾಧಿಪತಿಯಾದ ಜಯತ್ಸೇನನಾಗಿಯೂ, ಎರಡನೆಯವನು ಅಪರಾಜಿತನೆಂಬ ರಾಜನಾಗಿಯೂ, ಮೂರನೆಯವನು ನಿಷಾದಪತಿಯಾಗಿಯೂ, ನಾಲ್ಕನೆಯವನು ಶ್ರೇಣಿಮಂತನಾಗಿಯೂ, ಐದನೆಯವನು ಮಹೋಜಸ್ ಎಂಬ ರಾಜನಾಗಿಯೂ, ಆರನೆಯವನು ಅಭೀರುವೆಂಬ ರಾಜನಾಗಿಯೂ, ಏಳನೆಯವನು ಸಮುದ್ರಾಂತವಾದ ಸಮಸ್ತ ಭೂಮಿಗೂ ಪತಿಯೆನಿಸಿ ಪ್ರಖ್ಯಾತಿಗೊಂಡು ಧರ್ಮಾರ್ಥಗಳನ್ನು ಚೆನ್ನಾಗಿ ಬಲ್ಲವನಾದ ಸುಮದ್ರಸೇನನೆಂಬ ರಾಜನಾಗಿಯೂ, ಎಂಟನೆಯವನಾದ ಬೃಹತ್ತೆಂಬುವನು ಸರ್ವಭೂತ ಹಿತನೆನಿಸಿದ ಧರ್ಮಾತ್ಮನೆಂಬ ರಾಜನಾಗಿಯೂ ಜನಿಸಿದರು. ದಾನವರಲ್ಲಿ ಅತಿ ಬಲಾಢ್ಯನೆನಿಸಿದ ಕುಕ್ಷಿ ಎಂಬುವನು ಪಾರ್ವತೇಯ ರಾಜನಾಗಿ ಜನಿಸಿದನು. ಕೃತನೆಂಬ ದೈತ್ಯ ರಾಜನು ಭೂಮಿಯಲ್ಲಿ ಸೂರ್ಯಾಶನೆಂಬ ರಾಜನಾದನು. ಸೂರ್ಯನೆಂಬ ಬೇರೊಬ್ಬ ದಾನವನು ದರದನೆಂಬ ಬಾಹ್ಲೀಕ ರಾಜನಾಗಿ ಹುಟ್ಟಿದನು. ರಾಜೇಂದ್ರ, ಕ್ರೋಧವಶರೆಂಬ ಅಸುರ ಗಣವೊಂದು ಉಂಟೆಂದು ನಿನಗೆ ಹೇಳಿದ್ದೆನಲ್ಲವೇ? ಅವರ ಅಂಶಗಳೆಂದಲೂ ಈ ಭೂಮಿಯಲ್ಲಿ ಅನೇಕ ವೀರ ರಾಜರು ಹುಟ್ಟಿದ್ದರು. ಮದ್ರಕ, ಕರ್ಣವೇಷ್ಟ, ಸಿದ್ಧಾರ್ಥ, ಕೇಟಕ, ಸುವೀರ, ಸುಬಾಹು, ಮಹಾವೀರ, ವಾಕ್ಲೀಕ, ಕ್ರತು, ವಿಚಿತ್ರ, ಸುರಥ, ನೀಲ, ಕ್ಷೀರಮಾಸಸ್ಸು, ಭೂಮಿಪಾಲ, ಪಂತವಕ್ತ್ರ, ದುರ್ಜಯ, ರುಕ್ಮಿ, ಜನಮೇಜಯ, ಆಷಾಢ, ವಾಯುವೇಗ, ಭೂರಿ ತೇಜಸ್ಸು, ಏಕಲವ್ಯ, ಸುಮಿತ್ರ, ವಾಟಧಾನ, ಗೋಮುಖ, ಕರೂಷರಾಜ, ಕ್ಷೇಮಧೂತ್ರಿ, ಶ್ರುತಾಯು, ಉದ್ವಹ, ಬೃಹತ್ಸೇನ, ಕ್ಷೇಮ, ಉಗ್ರತೀರ್ಥ, ಕುಳಿಂದಾಧಿಪತಿಯಾದ ತುಹರ, ಮತಿಮಂತ, ಈಶ್ವರರೆಂಬಿ ರಾಜಸಮೂಹಗಳೆಲ್ಲ ಆ ಕ್ರೋಧವಶರೆಂಬ ದೈತ್ಯಗಣಗಳ ಅಂಶದಿಂದ ಭೂಮಿಯಲ್ಲಿ ಹುಟ್ಟಿದವರೇ. ಮೊದಲು ದೈತ್ಯರೊಳಗೆಲ್ಲ ಮಹಾಬಲಾಢ್ಯನು ಮಹಾ ಯಶಸ್ವಿಯೂ ಆದ ಕಾಲನೇಮಿ ಎಂಬ ದಾನವಪತಿಯೊಬ್ಬನಿದ್ದನಲ್ಲವೇ? ಅವನೇ ಉಗ್ರಸೇನ ಪುತ್ರನಾದ ಕಂಸನಾಗಿ ಹುಟ್ಟಿದನು. ಇಂದ್ರ ಸಮಾನ ತೇಜಸ್ಸುಳ್ಳ ದೇವಕನೆಂಬ ರಾಜನು ಮೊದಲು ಒಬ್ಬ ಗಂಧರ್ವ ಶ್ರೇಷ್ಠನು. ಆ ಗಂಧರ್ವನಿಗೂ ದೇವಕನೆಂದೇ ಹೆಸರು. ದೇವರ್ಷಿಯಾದ ಬೃಹಸ್ಪತಿಯ ಅಂಶದಿಂದ ದ್ರೋಣನು ಭರದ್ವಾಜನಿಂದ ಹುಟ್ಟಿದನು. ಆ ದ್ರೋಣನು ಸಾಮಾನ್ಯ ಮನುಷ್ಯರಂತೆ ಸ್ತ್ರೀಯರ ಗರ್ಭಾಶಯದಿಂದ ಹುಟ್ಟಿದವನಲ್ಲವೆಂದು ತಿಳಿ. ಈ ದ್ರೋಣನು ಬ್ರಾಹ್ಮಣನಾಗಿದ್ದರೂ ಧನುರ್ಧಾರಿಗಳಲ್ಲಿ ಮೇಲೆನಿಸಿ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದನು. ಮಹಾಪರಾಕ್ರಮಿ ಎಂದು ಪ್ರಖ್ಯಾತಿಗೊಂಡನು. ವೇದವಿತ್ತುಗಳಾದ ಬ್ರಾಹ್ಮಣರು ಕೂಡ ಆ ದ್ರೋಣನನ್ನು ವೇದಗಳಲ್ಲಿಯೂ ಧನುರ್ವೇದಗಳಲ್ಲಿಯೂ ಅವನಿಗೆ ಸಮಾನರಿಲ್ಲವೆಂದು, ಅದ್ಭುತ ಕರ್ಮಿಯೆಂದು, ತಮ್ಮ ಕುಲಕ್ಕೆ ಕೀರ್ತಿಯನ್ನು ತರತಕ್ಕವನೆಂದು ತಿಳಿದಿದ್ದರು. ಅವನ ಮಗನಾದ ಅಶ್ವತ್ಥಾಮನ ಮಹಿಮೆಯು ಅಸಾಧಾರಣವಾದುದು. ಅವನು ಮಹಾಪರಾಕ್ರಮಶಾಲಿ, ಶತ್ರು ಭಯಂಕರನು, ತಾವರೆಯ ಎಸಳುಗಳಂತೆ ಕಣ್ಣುಳ್ಳವನು. ಪರಮ ಶಿವನ ಮತ್ತು ಯಮಧರ್ಮರಾಜನ ಅಂಶಗಳೆರಡೂ ಸೇರಿ ಕಾಮದಿಂದಲೂ ಕೋಪದಿಂದಲೂ ಹುಟ್ಟಿದವನು. ಅವನು ಭೂಮಿಯಲ್ಲಿ ಸಮಸ್ತ ಜನರಿಗೂ ಆದರ್ಶಪ್ರಾಯನಾಗಿದ್ದನು. ಓ ಜನಮೇಜಯ ರಾಜ, ಅಷ್ಟವಸುಗಳು ವಸಿಷ್ಠ ಶಾಪದಿಂದಲೂ ಇಂದ್ರಾಗ್ನಿಯಿಂದಲೂ ಗಂಗಾದೇವಿಯಲ್ಲಿ ಶಂತನು ರಾಜನಿಗೆ ಮಕ್ಕಳಾಗಿ ಹುಟ್ಟಿದರು. ಆ 8 ಮಕ್ಕಳಲ್ಲಿ ಎಲ್ಲರಿಗಿಂತಲೂ ಕಿರಿಯವನೇ ಭೀಷ್ಮನು. ಅವನು ಎಲ್ಲಾ ವೇದ ಧರ್ಮಗಳನ್ನು ಬಲ್ಲವನು, ಧೀಮಂತನು, ಶತ್ರುನಾಶಕನು, ಅಸ್ತ್ರಜ್ಞರೊಳಗೆಲ್ಲ ಮೇಲೆನಿಸಿದವನು, ಕೌರವರಿಗೆ ಅಭಯಪ್ರದನಾಗಿದ್ದನು. ಇವನು ಮಹಾಪರಾಕ್ರಮಶಾಲಿಯಾದುದರಿಂದ ಪರಶುರಾಮನೊಡನೆ ಯುದ್ಧ ಮಾಡಿ ಜಯಿಸಿದನು. ಓ ರಾಜೇಂದ್ರ, ಕೃಪನೆಂಬ ಬ್ರಹ್ಮರ್ಷಿಯೊಬ್ಬನು ಈಗಲೂ ಭೂಮಿಯಲ್ಲಿ ಇರುವನಲ್ಲವೇ? ಮಹಾಶಕ್ತಿಯುಳ್ಳ ಆತನು ರುದ್ರಗಣಗಳಿಂದ ಹುಟ್ಟಿದವನೆಂದು ತಿಳಿ. ಈ ಲೋಕದಲ್ಲಿ ಮಹಾರಥನೆನಿಸಿದ ಶಕುನಿ ಎಂಬ ರಾಜನಿದ್ದನಲ್ಲವೇ? ದ್ವಾಪರ ಯುಗವೇ ಅವನಾಗಿ ಹುಟ್ಟಿದನೆನ್ನುವರು. ವೃಷ್ಣಿಕುಲ ಪ್ರಧಾನನಾದ ಸಾತ್ಯಕಿ ಎಂಬುವನು ದೇವತೆಗಳಲ್ಲಿ ಸಪ್ತ ಮರುತ್ತುಗಳ ಅಂಶದಿಂದ ಹುಟ್ಟಿದವನು. ಅವನು ಮಹಾ ಸತ್ಯಸಂಧನು. ಆಯುಧಧಾರಿಗಳಲ್ಲಿ ಮೇಲೆನಿಸಿದ ದೃಪದನು ಕೂಡ ಆ ಮರುದ್ಗಣದಿಂದ ಹುಟ್ಟಿದವನೇ. ಕ್ಷತ್ರಿಯ ಶ್ರೇಷ್ಠನಾದ ಕೃತವರ್ಮನು, ವಿರಾಟರಾಜನು ಆ ಸಪ್ತ ಮರುತ್ತುಗಳ ಗಣದಿಂದಲೇ ಹುಟ್ಟಿದವರು. ಅರಿಷ್ಟೆ ಎಂಬುವಳ ಮಗನಾದ ಹಂಸನೆಂಬ ಗಂಧರ್ವರಾಜನೇ ವ್ಯಾಸ ಮಹರ್ಷಿಯಿಂದ ಧೃತರಾಷ್ಟ್ರನೆಂಬ ಕೌರವರಾಜನಾಗಿ ಹುಟ್ಟಿದನು. ಮಹಾಪರಾಕ್ರಮಿಯು ಪ್ರಜ್ಞಾಚಕ್ಷುವು ಅಂದರೆ ಜ್ಞಾನವೇ ಕಣ್ಣಾಗಿ ಉಳ್ಳವನು ಆದ ಆ ಧೃತರಾಷ್ಟ್ರನು ಹುಟ್ಟುವಾಗಲೇ ಕುರುಡನಾಗಿ ಹುಟ್ಟಿದನು. ಇವನ ತಾಯಿಯು ಮಾಡಿದ ತಪ್ಪಿತವೇ
ಇದಕ್ಕೆ ಕಾರಣವು ಇವಳು ಒಬ್ಬ ಋಷಿಗೆ ಕೋಪ ಉಂಟಾಗುವಂತೆ ಮಾಡಿ ಅದರಿಂದ ಕುರುಡನಾದ ಮಗನನ್ನು ಪಡೆದಳು. ಓ ಜನಮೇಜಯ ರಾಜ, ಆ ಧೃತರಾಷ್ಟ್ರನಿಗೆ ತಮ್ಮನು, ನಿನ್ನ ತಂದೆಗೆ ತಾತನು, ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನು, ಶೌರ್ಯ ಧೈರ್ಯಾದಿ ಗುಣಗಳಿಂದ ತುಂಬಿದವನು ಆದ ಪಾಂಡು ಮಹಾರಾಜನು ಕೂಡ ಸಪ್ತ ಮರುತ್ತುಗಳ ಗಣದಿಂದಲೇ ಹುಟ್ಟಿದವನು. ಧೀಮಂತರಲ್ಲಿ ಮೇಲೆನಿಸಿ ಬಹಳ ಧರ್ಮಜ್ಞನಾಗಿ ಪುತ್ರವಂತರಲ್ಲಿ ಮೇಲೆನಿಸಿದ ವಿದುರನು ಧರ್ಮದೇವತೆಯ ಅಂಶದಿಂದ ಭೂಲೋಕದಲ್ಲಿ ವ್ಯಾಸ ಮಹರ್ಷಿಗೆ ಹುಟ್ಟಿದವನೆಂದು ತಿಳಿ. ಆ ಧೃತರಾಷ್ಟ್ರನ ಮಗನಾದ ದುರ್ಯೋಧನನೆಂಬುವನು ಕಲಿಯ ಅಂಶದಿಂದ ಹುಟ್ಟಿದವನು. ಅದರಿಂದಲೇ ಅವನು ಜ್ಞಾನ ಶೂನ್ಯನಾಗಿ ಬುದ್ಧಿಗೆಟ್ಟು ಕುರುವಂಶಕ್ಕೆಲ್ಲ ದೊಡ್ಡ ಅಪಕೀರ್ತಿಯನ್ನು ತರಲು ಕಾರಣನಾದನು. ಅವನ ದುರ್ಬುದ್ಧಿಯಿಂದಲೇ ಸಮಸ್ತ ಭೂಮಿಯು ವಿಪತ್ತಿಗೆ ಗುರಿಯಾಯಿತು. ಅವನಿಂದಲೇ ಸಮಸ್ತ ಪ್ರಾಣಿ ವಿನಾಶಕರವಾದ ದೊಡ್ಡ ವಿರೋಧವು ಎಬ್ಬಿಸಲ್ಪಟ್ಟಿತು. ಪುಲಸ್ತ್ಯ ಪುತ್ರರಾದ ರಾಕ್ಷಸರೆಲ್ಲ ದುಶ್ಯಾಸನನೇ ಮೊದಲಾದ ದುರ್ಯೋಧನನ ಸಹೋದರರಾಗಿ ಶತಸಂಖ್ಯೆಯಿಂದ ಹುಟ್ಟಿದರು. ದುರ್ಮುಖ, ದುಸ್ಸಹ ಮೊದಲಾಗಿ ನಾನು ಹಿಂದೆ ಹೇಳಿದ ದುಷ್ಟಾತ್ಮರೆಲ್ಲರೂ ರಾಕ್ಷಸಾಂಶದಿಂದಲೇ ಹುಟ್ಟಿ ಆ ದುರ್ಯೋಧನನಿಗೆ ಸಹಾಯಕರಾಗಿದ್ದರು. ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸು ಎಂಬುವನು ಅವನ ಮಕ್ಕಳಲ್ಲಿ 101ನೆಯವನು. ಅವನು ಮೊದಲು ರಾಕ್ಷಸನೇ ಎಂದನು. ಆಗ ಜನಮೇಜಯನು, ಓ ಮಹರ್ಷಿ, ಈ ಧೃತರಾಷ್ಟ್ರ ಪುತ್ರರ ಹೆಸರನ್ನೆಲ್ಲ ಜ್ಯೇಷ್ಠಾನುಕ್ರಮವಾಗಿ ನನಗೆ ತಿಳಿಸಬೇಕು ಎನ್ನಲು ವೈಶಂಪಾಯನನು, ಓ ರಾಜೇಂದ್ರ, ಕೇಳು. ದುರ್ಯೋಧನನು ಎಲ್ಲರಿಗಿಂತ ಮೊದಲನೆಯವನು. ಅವನಿಂದಾಚೆಗೆ ಕ್ರಮವಾಗಿ ಯುಯುತ್ಸು, ದುಶ್ಯಾಸನ, ದುಸ್ಸಹ, ದುಶ್ಶಲ, ದುರ್ಮುಖ, ವಿವಿಂಶತಿ, ವಿಕರ್ಣ, ಜಲಸಂಧ, ಸುಲೋಚನ, ವಿಂದ, ಅನುವಿಂದ, ದುರ್ದರ್ಶ, ಸುಬಾಹು, ದುಷ್ಟದರ್ಶನ, ದುರ್ಮರ್ಶನ, ದುರ್ಮುಖ, ದುಷ್ಕರ್ಣ, ಕರ್ಣ, ಚಿತ್ರ, ಉಪಚಿತ್ರ, ಚಿತ್ರಾಕ್ಷ, ಚಾರುಚಿತ್ರ, ಅಂಗದ, ದುರ್ಮತ, ದುಷ್ಟದರ್ಶನ, ವಿವಿತ್ಸು, ವಿಕಟ, ಸಮ, ಊರ್ಣನಾಭ, ಪದ್ಮನಾಭ, ನಂದ, ಉಪನಂದ, ಸೇನಾಪತಿ, ಸುಷೇಣ, ಕುಂಡೋದರ, ಮಹೋದರ, ಚಿತ್ರಮಾಹು, ಚಿತ್ರವರ್ಮ, ಸುವರ್ಮ, ದುರ್ವಿರೋಚನ, ಅಯೋಬಾಹು, ಮಹಾಬಾಹು, ಚಿತ್ರಚಾಪ, ಸುಕುಂಡಲ, ಭೀಮವೇಗ, ಭೀಮಬಲ, ಬಲಾಕಿ, ಭೀಮವಿಕ್ರಮ, ಉಗ್ರಾಯುಧ, ಭೀಮಶರ, ಅನಕಾಯು, ದೃಢಾಯುಧ, ದೃಢವರ್ಮ, ದೃಢಕ್ಷತ್ರ, ಸೋಮಕೀರ್ತಿ, ಅನೂದರ, ಜರಾಸಂಧ, ದೃಢಸಂಧ, ಸತ್ಯಸಂಧ, ಸಹಸ್ರವಾಗ್, ಉಗ್ರಶ್ರಮ, ಉಗ್ರಸೇನ, ಕ್ಷೇಮಮೂರ್ತಿ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ, ದುರಾಧಾರ, ದೃಢಹಸ್ತ, ಸುಹಸ್ತ, ವಾತವೇಗ, ಸುವರ್ಚಸ, ಆದಿತ್ಯಕೇತು, ಅಹ್ವಾಶಿ, ನಾಗದತ್ತ, ಅನುಯಾಯಿ, ಕವಚಿ, ನಿಷಂಗಿ, ದಂಡಿ, ದಂಡಧಾರ, ಧನುರ್ಗ್ರಹ, ಉಗ್ರ, ಭೀಮರಥ, ವೀರ, ವೀರಬಾಹು, ಅಲುಲೋಪ, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥ, ಅನಾದಶ್ಯ, ಕುಂಡಭೇದಿ, ವಿರಾವಿ, ದೀರ್ಘಲೋಚನ, ದೀರ್ಘಬಾಹು, ಮಹಾಬಾಹು, ವ್ಯೂಢೋರು, ಕನಕಾಂಗದ, ಕುಂಡಜ, ಚಿತ್ರಕ. ಇವರಿಷ್ಟು ಮಂದಿಯು ಧೃತರಾಷ್ಟ್ರನ ಮಕ್ಕಳು. ಇವರು ಹೊರತು 101ನೆಯವಳು ದುಶ್ಶಲೆ ಎಂಬ ಕನ್ಯೆ. ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸುವೆಂಬುವನು ಇವರೆಲ್ಲರಿಗೂ ಆಚೆಯವನು. ಈಗ ನಾನು ಹೇಳಿದ 100 ಮಂದಿ ಪುತ್ರರು, ಒಬ್ಬ ಕನ್ಯೆಯು ಧೃತರಾಷ್ಟ್ರನಿಗೆ ಜ್ಯೇಷ್ಠಾನುಕ್ರಮವಾಗಿ ಹುಟ್ಟಿದವರೆಂದು ತಿಳಿ. ರಾಜ, ಈ ಧೃತರಾಷ್ಟ್ರ ಪುತ್ರರೆಲ್ಲರೂ ಅತಿರಥರೆನಿಸಿಕೊಂಡ ಶೂರರು, ಯುದ್ಧದಲ್ಲಿ ಪಾಂಡಿತ್ಯವುಳ್ಳವರು, ಎಲ್ಲರೂ ವೇದಶಾಸ್ತ್ರಗಳನ್ನು ಓದಿದವರು, ಯುದ್ಧ ಕಲೆಯಲ್ಲಿ ಚೆನ್ನಾಗಿ ಸೇರಿದವರು, ಕುಲದಲ್ಲಿಯೂ ವಿದ್ಯೆಯಲ್ಲಿಯೂ ಮೇಲೆನಿಸಿಕೊಂಡವರು. ಧೃತರಾಷ್ಟ್ರನ ಕನ್ಯೆಯಾದ ದುಶ್ಶಲೆಗೆ ವಿವಾಹ ಯೋಗ್ಯವಾದ ವಯಸ್ಸು ಬಂದೊಡನೆ ಗಾಂಧಾರಿಯ ಅಭಿಪ್ರಾಯದಂತೆ ಧೃತರಾಷ್ಟ್ರನು ಸಿಂಧು ದೇಶಾಧಿಪತಿಯಾದ ಜಯದ್ರಥನಿಗೆ ಕನ್ಯಾದಾನವನ್ನು ಮಾಡಿ ವಿವಾಹವನ್ನು ಬೆಳೆಸಿದನು. ರಾಜ ರಾಜ ಯುಧಿಷ್ಠಿರನು ಧರ್ಮದೇವನ ಅಂಶದಿಂದ ಹುಟ್ಟಿದವನು. ಭೀಮನು ವಾಯುದೇವನ ಅಂಶದಿಂದಲೂ, ಅರ್ಜುನನು ದೇವರಾಜನಾದ ಇಂದ್ರನ ಅಂಶದಿಂದಲೂ ಜನಿಸಿದವರು. ರೂಪದಲ್ಲಿ ಎಣೆಯಿಲ್ಲದ ನಕುಲ ಸಹದೇವರಿಬ್ಬರು ಅಶ್ವಿನಿ ದೇವತೆಗಳ ಅಂಶದಿಂದ ಅವಳಿ ಮಕ್ಕಳಾಗಿ ಹುಟ್ಟಿದವರು. ಇವರ ಸೌಂದರ್ಯವು ಎಲ್ಲ ಪ್ರಾಣಿಗಳ ಹೃದಯವನ್ನು ಆಕರ್ಷಿಸತಕ್ಕದಾಗಿದ್ದಿತು. ಸೋಮಪುತ್ರನಾದ ವರ್ಚಸ್ಸೆಂಬ ದೇವಕುಮಾರನೇ ಅರ್ಜುನನ ಪುತ್ರನಾದ ಅಭಿಮನ್ಯುವಾಗಿ ಹುಟ್ಟಿದನು. ಈ ಅಭಿಮನ್ಯುವು ಮಹಾ ಯಶಸ್ವಿ ಎನಿಸಿಕೊಂಡಿದ್ದನು.
ಓ ಜನಮೇಜಯ ರಾಜ, ಈ ಅಭಿಮನ್ಯುವು ಅಲ್ಪಾಯಸ್ಸಿನಲ್ಲಿಯೇ ಮೃತನಾದುದಕ್ಕೆ ಒಂದು ಪ್ರಬಲವಾದ ಕಾರಣವುಂಟು. ಅದನ್ನು ತಿಳಿಸುವೆನು ಕೇಳು. ವರ್ಚಸ್ಸೆಂಬುವನು ಚಂದ್ರನಿಗೆ ಅತ್ಯಂತ ಪ್ರೇಮಪಾತ್ರನಾದ ಪುತ್ರನಾಗಿದ್ದನು. ದೇವತೆಗಳೆಲ್ಲರೂ ಭೂಮಿಯಲ್ಲಿ ತಮ್ಮ ತಮ್ಮ ಅಂಶದಿಂದ ಹುಟ್ಟಬೇಕೆಂದು ನಿರ್ಣಯ ಮಾಡಿಕೊಂಡಾಗ ಚಂದ್ರನು ತನಗೆ ಪ್ರಾಣಕ್ಕಿಂತಲೂ ಪ್ರಿಯನಾಗಿದ್ದ ಆ ಮಗನನ್ನು ಕಳುಹಿಸಿಕೊಡಲು ಇಷ್ಟವಿಲ್ಲದೆ ದೇವತೆಗಳನ್ನು ಕುರಿತು, ನಾನು ಈ ನನ್ನ ಪ್ರಿಯ ಪುತ್ರನನ್ನು ಈ ಕಾರ್ಯಕ್ಕಾಗಿ ಕಳುಹಿಸಿಕೊಡಲಾರನು. ಭೂಮಿಯಲ್ಲಿ ರಾಜರೂಪದಿಂದ ಹುಟ್ಟಿರುವ ದೈತ್ಯರ ವಧವು ನಡೆಯಬೇಕಾದುದು ಅವಶ್ಯವೇ. ಅದನ್ನು ನಡೆಸಬೇಕಾದುದು ದೇವತೆಗಳಾದ ನಮಗೂ ಮುಖ್ಯ ಕರ್ತವ್ಯವೇ. ಆದುದರಿಂದ ಇವನು ಸ್ವಲ್ಪ ಕಾಲಕ್ಕೆ ಮಾತ್ರ ಭೂಮಿಗೆ ಹೋಗಿ ಬರಲಿ. ಆದರೆ ಬಹುಕಾಲದವರೆಗೆ ಇವನು ಅಲ್ಲಿರಕೂಡದು. ನಾರಾಯಣನ ಸಖನಾದ ನರನು ಅರ್ಜುನನೆಂಬ ಹೆಸರಿನಿಂದ ಇಂದ್ರನ ಅಂಶದೊಡನೆ ಪಾಂಡುರಾಜನ ಮಗನಾಗಿ ಹುಟ್ಟುವನು. ಅವನ ಗರ್ಭದಲ್ಲಿ ಇವನು ಜನಿಸಲಿ. ಇವನು ಬಾಲ್ಯದಲ್ಲಿಯೇ ಮಹಾರಥನೆನಿಸಿಕೊಳ್ಳುವನು. ಇವನು 16 ವರ್ಷಗಳು ಮಾತ್ರವೇ ಭೂಮಿಯಲ್ಲಿ ಇರುವನು. ಇವನ 16ನೆಯ ವಯಸ್ಸಿನಲ್ಲಿ ಭೂಮಿಯಲ್ಲಿ ಪ್ರಬಲ ಯುದ್ಧವೊಂದು ಆಗುವುದು. ಅದರಲ್ಲಿ ನಿಮ್ಮೆಲ್ಲರ ಅಂಶದಿಂದ ಹುಟ್ಟಿದ ಅನೇಕ ರಾಜರು ದಾನವಾಂಶದಿಂದ ಜನಿಸಿದ ಅನೇಕ ಕ್ಷತ್ರಿಯರನ್ನು ಸಂಹರಿಸುವರು. ಈ ನಡುವೆ ಆ ಯುದ್ಧ ಕಾಲದಲ್ಲಿ ನಿಮ್ಮ ಪ್ರತಿಪಕ್ಷದವರು ಒಂದು ಚಕ್ರವ್ಯೂಹವನ್ನು ರಚಿಸಿ ನಿಮ್ಮೊಡನೆ ಯುದ್ಧವನ್ನು ಆರಂಭಿಸುವರು. ನರನಾರಾಯಣರಿಬ್ಬರು ಇಲ್ಲದ ಸಮಯವನ್ನು ನೋಡಿ ಇನ್ನೂ ಬಾಲನಾದ ಈತನು ಆ ಚಕ್ರವ್ಯೂಹವನ್ನು ಭೇದಿಸಿಕೊಂಡು ಒಳಕ್ಕೆ ಹೋಗಿ ಶತ್ರುಗಳಾರೋ ತಲೆ ಎತ್ತದಂತೆ ಮಾಡಿ ಅನೇಕರನ್ನು ಕೊಂದು ಅನೇಕರನ್ನು ತಲೆ ತಗ್ಗಿಸಿಕೊಂಡು ಓಡುವ ಹಾಗೆ ಮಾಡುವನು. ಕೊನೆಗೆ ಅನೇಕ ಮಹಾರಥರು ಒಂದಾಗಿ ಸೇರಿ ಇವನನ್ನು ನಡುವೆ ಸಿಕ್ಕಿಸಿಕೊಂಡು ಕೊಂದು ಬಿಡುವರು. ಮಹಾಬಲಶಾಲಿಯಾದ ಈ ನನ್ನ ಮಗನು ಅರ್ಧ ದಿನದೊಳಗಾಗಿ ಕೌರವ ಸೈನ್ಯದ ಕಾಲು ಭಾಗವನ್ನು ಯಮಪುರಿಗೆ ಕಳುಹಿಸಿಬಿಡುವನು. ಆ ದಿನದ ಸಾಯಂಕಾಲವೇ ಇವನು ತಿರುಗಿ ನನ್ನ ಬಳಿಗೆ ಬಂದು ಸೇರುವನು. ಇವನಿಗೆ ವಂಶವೃದ್ಧಿಕರನಾದ ಒಬ್ಬನೇ ಪುತ್ರನುಂಟಾಗಿ ಅವನು ನಷ್ಟಪ್ರಾಯವಾಗಿದ್ದ ಭಾರತ ವಂಶವನ್ನು ತಿರುಗಿ ಚಿಗುರಿಸಿ ನೆಲೆಗೊಳಿಸುವನು ಎಂದನು. ದೇವತೆಗಳೆಲ್ಲರೂ ಚಂದ್ರನ ನಿರ್ಣಯಕ್ಕೆ ಒಪ್ಪಿ ಹಾಗೆಯೇ ಆಗಲಿ ಎಂದು ಚಂದ್ರನನ್ನು ಗೌರವಿಸಿದರು. ಓ ಜನಮೇಜಯ ರಾಜ, ನಿನ್ನ ತಂದೆಯ ತಂದೆಯಾದ ಅಭಿಮನ್ಯುವಿನ ಚರಿತ್ರೆಯನ್ನು ನಿನಗೆ ಹೇಳಿದೆನು. ಮಹಾರಥನಾದ ದೃಷ್ಟದ್ಯುಮ್ನನು ಅಗ್ನಿದೇವನ ಅಂಶದಿಂದ ಹುಟ್ಟಿದವನು. ಮೊದಲು ಸ್ತ್ರೀಯಾಗಿ ಹುಟ್ಟಿ ಆಮೇಲೆ ಪುರುಷತ್ವವನ್ನು ಹೊಂದಿದ ಶಿಖಂಡಿಯು ರಾಕ್ಷಸಾಂಶದವನೆಂದು ತಿಳಿ. ರಾಜ, ದ್ರೌಪದಿಗೆ 5 ಮಕ್ಕಳಿದ್ದರೆಂದು ಅವರು ಕ್ರಮವಾಗಿ ಪ್ರತಿವಿಂಧ್ಯ, ಸುರಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನರೆಂಬ ಹೆಸರುಳ್ಳವರೆಂದು ನಾನು ಮೊದಲೇ ನಿನಗೆ ತಿಳಿಸಿದ್ದೆನಲ್ಲವೇ? ಅವರು 5 ಮಂದಿಯು ವಿಶ್ವೇ ದೇವತೆಗಳ ಅಂಶದಿಂದ ಜನಿಸಿದ್ದವರು. ವಸುದೇವನ ತಂದೆಯಾದ ಶೂರನೆಂಬ ಯಾದವ ಶ್ರೇಷ್ಠನಿದ್ದನು. ಪಾಂಡವರ ತಾಯಿಯಾದ ಪ್ರಥೆ ಅಥವಾ ಕುಂತಿ ಎಂಬುವಳು ಅವನ ಔರಸ ಪುತ್ರಿ. ಆದರೆ ಆ ಶೂರನು ತನ್ನ ಸೋದರತ್ತೆಯ ಪೌತ್ರನಾದ ಕುಂತಿ ಭೋಜನೆಂಬುವನಿಗೆ ಸಂತಾನವಿಲ್ಲದಿರಲು ತನ್ನ ಜ್ಯೇಷ್ಠ ಸಂತಾನವನ್ನು ಅವನಿಗೆ ದತ್ತು ಮಾಡಿಕೊಡುವುದಾಗಿ ವಾಗ್ದಾನ ಮಾಡಿದ್ದನು. ಅದರಂತೆ ತನಗೆ ಜ್ಯೇಷ್ಠ ಪುತ್ರಿಯಾಗಿ ಹುಟ್ಟಿದ ಪ್ರಥೆಯನ್ನು ಕುಂತಿ ಭೋಜನಿಗೆ ಸ್ವೀಕಾರ ಮಾಡಿ ಕೊಟ್ಟು ಬಿಟ್ಟನು. ಆ ಮಗಳನ್ನು ಕುಂತಿ ಭೋಜನು ತನ್ನ ಮನೆಗೆ ಬಂದ ಬ್ರಾಹ್ಮಣರನ್ನು, ಅತಿಥಿಗಳನ್ನು ಸತ್ಕರಿಸುವುದಕ್ಕಾಗಿ ನೇಮಿಸಿದ್ದನು. ಈ ಸಂದರ್ಭದಲ್ಲಿ ಅವನ ಮನೆಗೆ ಒಮ್ಮೆ ದೂರ್ವಾಸನೆಂಬ ಮಹರ್ಷಿಯು ಅತಿಥಿಯಾಗಿ ಬಂದನು. ಆ ಬ್ರಾಹ್ಮಣನು ಬಹಳ ಉಗ್ರ ಸ್ವಭಾವವುಳ್ಳವನು, ಮಹಾ ತಪಸ್ವಿ, ಬಹಳ ಭಯಂಕರನು. ಹೀಗಿದ್ದರೂ ಅವನು ಧರ್ಮದಲ್ಲಿ ಸದಾ ನೆಲೆಗೊಂಡವನು. ಆದರೆ ಅವನ ಧರ್ಮ ಬುದ್ಧಿಯು ಶಾಂತಿಯು ಯಾವಾಗಲೂ ಗೋಪ್ಯವಾಗಿದ್ದುವೇ ಹೊರತು ಹೊರಗೆ ಕಾಣಿಸುತ್ತಿರಲಿಲ್ಲ. ಆ ಮಹರ್ಷಿಯು ಸುಲಭ ಕೋಪಿಯಾಗಿದ್ದರೂ ಉದಾರ ಮನಸ್ಸುಳ್ಳವನು. ಕುಂತಿಯು ಅವನ ಶುಶ್ರೂಷೆಯನ್ನು ಮಾಡುತ್ತಾ ಅವನನ್ನು ತನ್ನ ಸೇವೆಯಿಂದ ಮೆಚ್ಚಿಸಿದಳು. ಅವಳ ಶುಶ್ರೂಷೆಗೆ ಮೆಚ್ಚಿ ದೂರ್ವಾಸನು ಮಂತ್ರಯುಕ್ತವಾದ ಒಂದು ಕ್ರಿಯೆಯನ್ನು ವಿದ್ಯುಕ್ತವಾಗಿ ಅವಳಿಗೆ ಉಪದೇಶಿಸುತ್ತಾ ಅವಳನ್ನು ಕುರಿತು, ಕುಮಾರಿ, ನಾನು ನಿನ್ನಲ್ಲಿ ಪ್ರಸನ್ನನಾದೆನು. ನೀನು ಈ ಮಂತ್ರದಿಂದ ಯಾವ ಯಾವ ದೇವತೆಯನ್ನು ಆಮಂತ್ರಣ ಮಾಡುವೆಯೋ ಆಯಾ ದೇವತೆಗಳು ನಿನ್ನಲ್ಲಿಗೆ ಬಂದು ಅನುಗ್ರಹಿಸಿ ಪುತ್ರರನ್ನು ಕೊಡುವರು. ಅವರ ಅಂಶದಿಂದಲೇ ಪುತ್ರರನ್ನು ಪಡೆಯುವೆ ಎಂದನು. ಈ ಮಾತನ್ನು ಕೇಳಿ ಇನ್ನೂ ಬಾಲಿಕೆಯಾದ ಕುಂತಿಗೆ ಆಶ್ಚರ್ಯವಾಯಿತು. ಆ ವರಗಳನ್ನು ಪರೀಕ್ಷಿಸಿ ನೋಡಬೇಕೆಂಬ ಆತುರದಿಂದ ಕನ್ಯಾವಸ್ಥೆಯಲ್ಲೇ ಇರುವಾಗಲೇ ಮಂತ್ರವನ್ನು ಹೇಳಿ ಸೂರ್ಯದೇವನನ್ನು ಕರೆದಳು.
ಒಡನೆಯೇ ಸೂರ್ಯನಿಂದ ಇವಳಲ್ಲಿ ಗರ್ಭವುಂಟಾಗಿ ಒಂದು ಗಂಡು ಶಿಶುವು ಜನಿಸಿತು. ದೇವಗರ್ಭದಿಂದಾದ ಆ ಗಂಡು ಮಗುವು ಹುಟ್ಟುವಾಗಲೇ ಕವಚ ಕುಂಡಲಗಳೊಡನೆ ಅತ್ಯಂತ ತೇಜೋ ವಿಶೇಷದಿಂದ ಜನಿಸಿತು. ಸಮಸ್ತ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಲ್ಲಿ ಮೇಲೆನಿಸಿಕೊಂಡ ಕರ್ಣನೇ ಅವನು. ಅವನು ಹುಟ್ಟುವಾಗ ಸೂರ್ಯ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಾ ಸರ್ವಾಲಂಕಾರ ಭೂಷಿತನಾಗಿದ್ದನು. ಈ ಶಿಶುವು ಹುಟ್ಟಿದುದನ್ನು ನೋಡಿ ಕುಂತಿಗೆ ಮನಸ್ಸಿನಲ್ಲಿ ಭಯವು ಹುಟ್ಟಿತು. ತನಗೆ ಕನ್ಯಾವಸ್ಥೆಯಲ್ಲಿಯೇ ಈ ಪ್ರಸವವಾದುದನ್ನು ತಿಳಿದರೆ ತನ್ನ ಬಂಧುಗಳು ಏನು ಹೇಳುವರೋ ಎಂಬ ಭಯದಿಂದ ಆ ಮಗುವನ್ನು ಯಾರಿಗೂ ತೋರಿಸದೆ ಬಚ್ಚಿಟ್ಟು ಒಂದು ನದಿ ಪ್ರವಾಹದಲ್ಲಿ, ಅಂದರೆ ತೆಪ್ಪವನ್ನು ಕಟ್ಟಿ ಮಲಗಿಸಿ ತೇಲು ಬಿಟ್ಟಳು. ಅದು ಪ್ರವಾಹದಲ್ಲಿ ತೇಲಿ ಬರುತ್ತಾ ಒಬ್ಬ ಪ್ರಸಿದ್ಧನಾದ ಸೂತನ, ಅಂದರೆ ಬೆಸ್ತನ ಕಣ್ಣಿಗೆ ಬೀಳಲು ಅವನು ಆ ಶಿಶುವನ್ನು ತಂದು ತನ್ನ ಹೆಂಡತಿಯಾದ ರಾಧೆ ಎಂಬುವಳಿಗೆ ಸಾಕು ಮಗನನ್ನಾಗಿ ಕೊಟ್ಟನು. ದಂಪತಿಗಳಿಬ್ಬರು ಆ ಶಿಶುವನ್ನು ಪ್ರೇಮದಿಂದ ಪೋಷಿಸುತ್ತಾ ಅದಕ್ಕೆ ವಸುಶೇಣನೆಂದು ಹೆಸರಿಟ್ಟರು. ಆ ಹೆಸರೇ ಅವನಿಗೆ ಸಮಸ್ತ ದಿಕ್ಕುಗಳಲ್ಲಿಯೂ ಪ್ರಸಿದ್ಧವಾಯಿತು. ಆ ಬಾಲನು ದಿನ ದಿನಕ್ಕೆ ಪ್ರವರ್ಧಮಾನನಾಗುತ್ತಾ ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿಯೂ ನಿಪುಣನೆನಿಸಿಕೊಂಡನು. ಅವನು ವೇದಾಂಗಗಳೆಲ್ಲವನ್ನೂ ಅಭ್ಯಾಸ ಮಾಡಿ ಕಲಿತನು. ಅವನು ಸತ್ಯ ಪರಾಕ್ರಮನಾಗಿ ಯಾವಾಗಲೂ ಜಪಶೀಲನಾಗಿರುತ್ತಿದ್ದನು. ಈ ಕುಮಾರನು ವೇದಗಳನ್ನು ಜಪಿಸುತ್ತಿದ್ದ ಕಾಲದಲ್ಲಿ ಯಾವ ಬ್ರಾಹ್ಮಣನು ತನ್ನಲ್ಲಿಗೆ ಬಂದು ಏನನ್ನು ಕೇಳಿದರೂ ಅದನ್ನು ಕೊಟ್ಟು ಬಿಡುತ್ತಿದ್ದನು. ಈ ಸಂಗತಿಯನ್ನು ತಿಳಿದು ದೇವೇಂದ್ರನು ತನ್ನ ಮಗನಾದ ಅರ್ಜುನನ ಕ್ಷೇಮವನ್ನು ಬಯಸಿ ಬ್ರಾಹ್ಮಣ ರೂಪದಿಂದ ಆ ಕರ್ಣನು ಜಪ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಅವನ ಶರೀರದೊಡನೆ ಹುಟ್ಟಿದ್ದ ಕವಚ ಕುಂಡಲಗಳೆರಡನ್ನು ತನಗೆ ಕೊಡಬೇಕೆಂದು ಯಾಚಿಸಿದನು. ದಾನಶೂರನಾದ ಕರ್ಣನು ತನ್ನ ಸಂಕಲ್ಪಕ್ಕೆ ಸ್ವಲ್ಪವೂ ಹಿಂತೆಗೆಯದೆ ತನ್ನ ದೇಹದೊಡನೆ ಒಂದಾಗಿದ್ದ ಕವಚ ಕುಂಡಲಗಳೆರಡನ್ನು ಚರ್ಮವನ್ನು ಸುಲಿಯುವಂತೆ ಮೈಯಿಂದ ಸುಲಿದು ಕೊಟ್ಟು ಬಿಟ್ಟನು. ದೇವೇಂದ್ರನು ಅವನ ಔದಾರ್ಯಕ್ಕೆ ಸಂತೋಷಿಸಿ ಅವನಿಗೆ ಶಕ್ತಿ ಎಂಬ ಆಯುಧವೊಂದನ್ನು ಕೊಟ್ಟು, ಓ ವೀರ, ಇದು ಈ ಶಕ್ತಿಯನ್ನು ನೀನು ದೇವ, ದಾನವ, ಮನುಷ್ಯ, ಗಂಧರ್ವ, ನಾಗ, ರಾಕ್ಷಸರೇ ಮೊದಲಾದ ಯಾರ ಮೇಲೆ ಪ್ರಯೋಗಿಸಿದರು ಇದು ಆ ಒಬ್ಬನ ಪ್ರಾಣವನ್ನು ನೀಗಿಸಿಬಿಡುವುದು ನಿಶ್ಚಯವು. ಈ ಶಕ್ತಿಗೆ ಗುರಿಯಾದವನು ಪ್ರಾಣದಿಂದ ಬದುಕಲಾರನು ಎಂದನು. ಓ ಜನಮೇಜಯ ರಾಜ, ಮೊದಲು ಭೂಮಿಯಲ್ಲಿ ವಸುಶೇಣನೆಂದು ಪ್ರಸಿದ್ಧನಾಗಿದ್ದ ಅವನಿಗೆ ಕವಚ ಕುಂಡಲಗಳನ್ನು ದೇಹದಿಂದಲೇ ಕೊಯ್ದು ಕೊಟ್ಟುದರಿಂದ ಕರ್ಣನೆಂಬ ಹೆಸರಾಯಿತು. ತನ್ನ ದೇಹವನ್ನು ಸುಲಿದುಕೊಟ್ಟ ಈ ಅಸಾಧ್ಯ ಕಾರ್ಯಕ್ಕಾಗಿ ಅವನ ಕೀರ್ತಿಯು ಮತ್ತಷ್ಟು ಅತಿಶಯವಾಯಿತು. ಆ ಕರ್ಣನೇ ಕುಂತಿಗೆ ಹಿರಿಯ ಮಗನು. ಅವನು ಸೂತನ ಮನೆಯಲ್ಲಿ ಬೆಳೆದು ಆಮೇಲೆ ದುರ್ಯೋಧನನಲ್ಲಿ ಸೇರಿ ಅವನಿಗೆ ಪರಮಾಪ್ತನೂ ಮಂತ್ರಿಯೂ ಆಗಿದ್ದನು. ಅವನು ಸೂರ್ಯನ ಅಂಶದಿಂದ ಹುಟ್ಟಿದವನು. ರಾಜೇಂದ್ರ, ದೇವದೇವನು ಸನಾತನನು ಆದ ಶ್ರೀಮನ್ನಾರಾಯಣನ ಅಂಶದಿಂದಲೇ ವಸುದೇವ ಪುತ್ರನಾದ ಕೃಷ್ಣನು ಅವತರಿಸಿದನು. ಅವನ ಅಣ್ಣನಾದ ಬಲರಾಮನು ಆದಿಶೇಷನ ಅಂಶವು, ತೇಜಸ್ವಿಯಾದ ಪ್ರದ್ಯುಮ್ನನು ಸನತ್ಕುಮಾರನ ಅಂಶವೆಂದು ತಿಳಿ. ಹೀಗೆಯೇ ಇನ್ನೂ ಅನೇಕ ರಾಜರು ಬೇರೆ ಬೇರೆ ದೇವತೆಗಳ ಅಂಶದಿಂದ ವಸುದೇವನ ವಂಶದಲ್ಲಿ ಹುಟ್ಟಿದರು. ದೇವಲೋಕದಲ್ಲಿ ಅಪ್ಸರಸ್ಸುಗಳೆಂಬ ಪ್ರತ್ಯೇಕ ಕುಲವೊಂದು ಇರುವುದೆಂದು ಹೇಳಿದೆನಲ್ಲವೇ, ಅವರು ಕೂಡ ಇಂದ್ರನ ಆಜ್ಞೆಯಿಂದ ಭೂಮಿಯಲ್ಲಿ ಹುಟ್ಟಿದರು. ಕೃಷ್ಣನು ತನ್ನ ಪತ್ನಿಯರೆಂದು ಕೈಗೊಂಡ 16,000 ಮಂದಿ ಸ್ತ್ರೀಯರು ಆ ಅಪ್ಸರಸ್ಸುಗಳೇ. ಶ್ರೀ ಮಹಾಲಕ್ಷ್ಮಿಯ ಭಗವದಂಶದಿಂದ ಅವತರಿಸಿದ ಕೃಷ್ಣನನ್ನು ಮೆಚ್ಚಿಸುವುದಕ್ಕಾಗಿ ತಾನು ಭೂಮಿಯಲ್ಲಿ ಶ್ರೀ ಮಹಾಲಕ್ಷ್ಮಿಯು ಭಗವದಂಶದಿಂದ ಅವತರಿಸಿದ ಕೃಷ್ಣನನ್ನು ಮೆಚ್ಚಿಸುವುದಕ್ಕಾಗಿ ತಾನು ಭೂಮಿಯಲ್ಲಿ ಭೀಷ್ಮಕ ರಾಜನ ಅಂಶದಲ್ಲಿ ರುಕ್ಮಿಣಿ ಎಂಬ ಹೆಸರಿನಲ್ಲಿ ಅವತರಿಸಿದಳು. ಶಚಿಯ ಅಂಶದಿಂದ ಹುಟ್ಟಿದವಳು ದ್ರೌಪದಿ. ಇವಳು ದ್ರುಪದನ ಮನೆಯಲ್ಲಿ ಯಜ್ಞವೇದಿಕೆಯ ನಡುವೆ ಉತ್ಪನ್ನಳಾದಳು. ಆ ದ್ರೌಪದಿಯ ಸೌಂದರ್ಯವು ಲೋಕಾತಿಶಯವಾದುದು. ಅವಳು ಬಹಳ ಉದ್ದವೂ ಅಲ್ಲದೆ ಕುಳ್ಳು ಅಲ್ಲದೆ ನಡುತರದ ಪ್ರಮಾಣದಲ್ಲಿದ್ದವಳು. ಅವಳು ಪದ್ಮಿನಿ ಜಾತಿಯವಳೆಂಬುದನ್ನು ತೋರಿಸುವಂತೆ ಅವಳು ನಿಂತ ಕಡೆಯಲ್ಲಿ ಸುತ್ತಲೂ ಪದ್ಮಗಂಧವು ಘಮಘಮಿಸುತ್ತಿತ್ತು. ಅವಳಿಗೆ ತಾವರೆ ಎಸಳಿನಂತೆ ವಿಶಾಲವಾದ ಕಣ್ಣುಗಳು, ಅಂದವಾದ ನಿತಂಬಗಳು, ಆಕಾಶದಂತೆ ನೀಲವರ್ಣವಾದ ತಲೆಗೂದಲು, ವೈಡೂರ್ಯದಂತೆ ಹೊಳೆಯುವ ದೇಹಕಾಂತಿ, ಕಂದು ಕುಂದಿಲ್ಲದ ಮೈಕಟ್ಟು, ಹೀಗೆ ಸರ್ವಲಕ್ಷಣ ಸಂಪನ್ನೆಯಾದ ಆ ನಾರಿಮಣಿಯು 5 ಮಂದಿ ಪಾಂಡವರಿಗೂ ತಾನೊಬ್ಬಳೇ ಪತ್ನಿಯಾಗಿ ಅವರ ಮನಸ್ಸನ್ನು ಆಕರ್ಷಿಸುತ್ತಿದ್ದಳು. ಸಿದ್ಧಿ, ಧೃತಿ ಎಂಬ ದೇವತಾ ಸ್ತ್ರೀಯರೇ
ಪಂಚ ಪಾಂಡವರಿಗೆ ತಾಯಿಯರಾದ ಕುಂತಿ ಮಾದ್ರಿಯರಾಗಿ ಹುಟ್ಟಿದರು. ಮತಿ ಎಂಬ ದೇವತೆಯೇ ಗಾಂಧಾರಿಯಾಗಿ ಹುಟ್ಟಿದಳು. ಓ ಜನಮೇಜಯ ರಾಜ, ಹೀಗೆ ದೇವತೆಗಳು, ಅಸುರರು, ಗಂಧರ್ವರು, ಅಪ್ಸರಸ್ಸುಗಳು, ರಾಕ್ಷಸರು ತಮ್ಮ ತಮ್ಮ ಅಂಶದಿಂದ ಭೂಮಿಯಲ್ಲಿ ಅವತರಿಸಿದರು. ಯುದ್ಧ ಮದದಿಂದ ಕೊಬ್ಬಿದ ಅನೇಕ ರಾಜರು ಯದುವಂಶದಲ್ಲಿಯೂ ಹುಟ್ಟಿದರು. ಹೀಗೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಕೂಡ ಬೇರೆ ಬೇರೆ ದೇವಾಂಶಗಳಿಂದ ಭೂಮಿಯಲ್ಲಿ ಹುಟ್ಟಿದುದನ್ನು ನಿನಗೆ ಹೇಳಿದೆನು. ಧನವನ್ನು, ಕೀರ್ತಿಯನ್ನು, ಸಂತಾನವನ್ನು, ಆಯುಷ್ಯವನ್ನು, ಜಯವನ್ನು ಕೊಡತಕ್ಕ ಈ ಅಂಶಾವತರಣವನ್ನು ಗಮನಿಸಿ ಕೇಳಿದವನು ಸೃಷ್ಟಿ ಸ್ಥಿತಿ ಲಯಗಳು ಪ್ರಪಂಚಕ್ಕೆ ಸಹಜವೆಂಬುದನ್ನು ತಿಳಿದು ಎಂತಹ ಸ್ಥಿತಿಯಲ್ಲಿಯೂ ವ್ಯಸನ ಪಡಲಾರನು. ಇದು 68ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.